ಎಲ್ಲ ಸ್ನೇಹಿತರಿಗೆ ಬೆಳಗಿನ ಶುಭೋದಯ. ಇವತ್ತು ನಮ್ಮ ಸ್ನೇಹಿತರು ಒಬ್ಬರು ಫಾರ್ಮ್ಗೆ ಯಾವುದೋ ಒಂದು ಬೇರೆ ಕೆಲಸಕ್ಕೆ ಹೋಗಿದ್ದೆ. ಅಲ್ಲಿ ಒಂದು ಬೀಟಲ್ ಹೋಂತಿಗೆ ಒಂದು 8 ತಿಂಗಳು ಹೋಂತ. ಅದು ಒಳ್ಳೆಯ ಹೈಟು ವೇಟು ಎಲ್ಲ ಚೆನ್ನಾಗಿತ್ತು. ಅದು ಮೇಲ್ಗಡೆಯಿಂದ ಜಿಗಿದು ತನ್ನ ಮುಂದಿನ 2 ಕಾಲುಗಳನ್ನು, ಒಂದು ಕಾಲು ಈ ಎಲು ಮುರಿದಿತ್ತು, ಇನ್ನೊಂದು ಕಾಲು ಅದ್ರ ಮೇಲ್ಗಡೆಯಿಂದ ಜಂಪ್ ಮಾಡಿದ್ದಕ್ಕಾಗಿ ಅದರ ಒಂದು ಸ್ವಾಧೀನ ಕಳ್ಕೊಂಡಿತ್ತು. ಅದು ಮುಂದೆ ಕಾಲು ಇಡಕ್ಕೆ ಬರ್ತಿರ್ಲಿಲ್ಲ, ಮುಂದೆ ಹೋಗಕ್ಕೆ ಬರ್ತಿರ್ಲಿಲ್ಲ. ಆದ್ರೆ ಅವ್ರು ಲೋಕಲ್ ಒಂದಷ್ಟು ಜನ ಕುರಿಗಾರನ ಕರೆಸಿ ಅದಕ್ಕೆ ಹಂಗೆ ಸುಮ್ಮನೆ ಏನೋ ಒಂದು ಅಂದರೆ ಹಳ್ಳಿ ಗ್ರಾಮೀಣ ಭಾಗದಲ್ಲಿ ಮಾಡ್ತಕ್ಕಂಥ ಒಂದು ಅಂದರೆ ತತ್ತಿ ಹಾಕಿ ಏನೇನೋ ಮಾಡಿ ಬೇರೆ ಬೇರೆ ವಿಧದಲ್ಲಿ ಅವ್ರ ಕಾಲನ್ನು ಕಟ್ಟಿದರು. ನಾನು ಅದಕ್ಕೆ ಕಟ್ಟಿ ಆಲ್ರೆಡಿ 15 ದಿನ ಆಗಿತ್ತು. ಯಾವುದೇ ರೀತಿಯ ಚೇತರಿಕೆ ಆಗುವಂಥದ್ದನ್ನು ಆಗಿಲ್ಲ ಅಂದ್ಕೊಂಡೆ. ಹಿಂಗೆ ಆಗೋದಿಲ್ಲ ಅಂಥೇಳಿ ನಾನು ಏನು ಮಾಡಿದೆ, ಬೇಡ ಇದಕ್ಕೆ POP ಪ್ಲಾಸ್ಟರ್ ಮಾಡೋಣ ಅಂಥೇಳಿ ಅವರಿಗೆ ಸ್ನೇಹಿತರಿಗೆ ಹೇಳಿದಾಗ ಅವರು 1 ದಿನ 2 ದಿನ ವೇಟ್ ಮಾಡಿ, ಪಾಪ ನನ್ನ ಸಲುವಾಗಿ, ನಾನು ಬೇರೆ ಕೆಲಸದಲ್ಲಿದ್ದರೂ ಕೂಡ ನನ್ನ ಸಲುವಾಗಿ ವೇಟ್ ಮಾಡಿ ನಾನು ಕರೆದು ಅದಕ್ಕೆ ಬೇಕಾದಂಥ ಎಲ್ಲ ಇಕ್ವಿಪ್ಮೆಂಟ್ಸನ್ನು, ಇವತ್ತು ಸ್ಕೇಲ್ ಆಗಿರ್ಬೋದು, POP ಆಗಿರ್ಬೋದು, ಬ್ಯಾಂಡೇಜ್ ಆಗಿರ್ಬೋದು, ಕಾಟನ್ ಆಗಿರ್ಬೋದು, ಸೊ ಎಲ್ಲ ತರಿಸಿ ನನಗೆ ಬನ್ನಿ ಅಂತೇಳಿ ವೇಟ್ ಮಾಡಿ ಕರೆದ್ರು. ಅದಾದಮೇಲೆ ನಾನು ಟೈಮ್ ತೊಗೊಂಡು ಹೋಗಿ 2 ಕಾಲಿಗೆ ಒಂದಂತೂ ಈ ಒಳಗಡೆ ಎಲುವು ಕಟ್ಟಾಗಿತ್ತು. ಅಂದರೆ ಇನ್ನೊಂದು ಎಲುವು ಕಟ್ಟಾಗಲಿಲ್ಲ, ಒಳಗೆ ಮಾತ್ರ ನರ ಮಾತ್ರ ಸ್ವಲ್ಪ ನೋವಿನಿಂದ ಇತ್ತು. ಸೊ 2ಕ್ಕೂ POP ಪ್ಲಾಸ್ಟರ್ ಮಾಡಿದ್ದೀನಿ. ಇನ್ನೊಂದು ಇಲ್ಲಿಂದ ಕಳೆದ ನಿನ್ನೆ ಹಾಕಿದ್ದೀವಿ. ಇನ್ನೊಂದು 30-35 ದಿನ ಬಿಟ್ಟರೆ ಸಂಪೂರ್ಣವಾಗಿ ಚೇತರಿಕೆ ಆಗುತ್ತೆ. ಸೊ ಅದಾದಮೇಲೆ ಅವ್ರಿಗೆ ಹೇಳಿದ್ದೀನಿ, ನೀವು ಈ ಪ್ಲಾಸ್ಟರ್ನ ಕಟ್ ಮಾಡುವಾಗ ಸರಿಯಾದ ಓಡಾಡಬೇಕಾದ್ರೆ ಒಂದು ವಿಡಿಯೋ ಮಾಡಿ ಅಂತ ಹೇಳಿದ್ದೀನಿ. ಆ ವಿಡಿಯೋ ಮಾಡಿ ಕಳಿಸ್ತಾರೆ. ಸೊ ಅದನ್ನು ಕೂಡ ನಾನು ಅಪ್ಲೋಡ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ. ಈ ಥರ ಮುಂಚೆ ಅವ್ರು ಕಟ್ಟಿದ ಕಾಲು ಅಂಕುಡೊಂಕಾಗಿತ್ತು. ಅಂದರೆ ಹಳ್ಳಿ ಭಾಗದಲ್ಲಿ ಈ ರೈತರು ಮಾಡಿದರೆ ಏನಾಗುತ್ತೆ, ಸ್ವಲ್ಪ ಕಾಲು ಸೇದಾ ನೀಟಾಗಿ ಲೆವೆಲ್ ಬರೋದಿಲ್ಲ. ಅದಕ್ಕೆ ನೋಡಿ, ಅವ್ರು ಮುಂಚೆನೇ ಕಟ್ಟಿದ್ದಾರೆ, ಅದು ನೀಟಾಗಿಲ್ಲ, ಸ್ವಲ್ಪ ಡೊಂಕಾಗಿತ್ತು. ಅದೇ ನಾವು ಮುಂಚೆನೇ POP ಪ್ಲಾಸ್ಟರ್ ಮಾಡಿದರೆ ಅದು ಯಾವುದೇ ಥರ ಸೀದಾ ಆಗ್ತಿತ್ತು. ಬಟ್ ಆಲ್ರೆಡಿ ಮುಂಚೆನೇ ಅವರು ಬೇರೆ ಥರ ಒಂದು ವ್ಯವಸ್ಥಿತವಾಗಿ ಏನೋ ಒಂದು ಮಾಡಿದ್ದಾರೆ. ಬಟ್ ಅದಕ್ಕೆ ಯಾವುದಕ್ಕೂ ರಿಕವರಿ ಆಗಿಲ್ಲ. ಅದನ್ನು ನಾವೀಗ ಮಾಡೋಕ್ಕೆ ಹೋದಾಗ ಏನಾಯಿತು, ಅಲ್ಲಿ ಕೂಡ ಸ್ವಲ್ಪ ಡೊಂಕು ಉಳಿತು. ಯಾಕಂತಂದ್ರೆ ಮುಂಚೆನೇ ಸ್ವಲ್ಪ ಆಲ್ರೆಡಿ ಅಂಕು ಡೊಂಕಾಗಿತ್ತು. ಮುಂಚೆನೇ ಅದು ಕಾಲು ಪೆಟ್ಟು ಬಿದ್ದ ತಕ್ಷಣ ಮಾಡಿದರೆ ಸೊ ಎಲ್ಲ ಚೆನ್ನಾಗಿ ಸ್ಟೇಟ್ ಬರಲಿಲ್ಲ. ಹೀಗಾಗಿ ಅದೇ 2ನೇ ಕಾಲು ಸ್ಟೇಟ್ ಬಂತು ಚಿಕ್ಕದಾಗಿ. ಇನ್ನೊಂದು ಕೆಳಗಡೆ ಈ ವಿಡಿಯೋದ ಸಣ್ಣ ಇದರಲ್ಲಿ ಒಂದು ಸ್ಕ್ರೀನಲ್ಲಿ ನೋಡ್ತಾ ಇದ್ದೀರಲ್ಲ, ಅದು ಒಂದು ಚಿಕ್ಕದು, ಅದು ಚೆನ್ನಾಗಿ ಸ್ಟೇಟ್ ಬಂತದು. ಆ ಕಾಲು ನೋಡಿ ಸ್ವಲ್ಪ. ಹೀಗಾಗಿ ಇನ್ನು ಒಂದು 30-35 ದಿನ ಬಿಟ್ಟು ಎಲ್ಲ ಕ್ಲಿಯರ್ ಆಗುತ್ತೆ. ಸೊ ಈ ಥರ ಖರ್ಚು ಕಡಿಮೆ. ಆಮೇಲೆ ಇದು ಯಾವುದೇ ಥರ ಸೆಂಟ್ರ್ ಟೈಮಲ್ಲಿ ಅಥವಾ ಒಂದು 10 ದಿನ ಆದಮೇಲೆ, 15 ದಿನ ಆದಮೇಲೆ ಉದುರೋದು ಅಥವಾ ಕಟ್ಟಾಗೋದು ಆ ಥರ ಯಾವುದೂ ಆಗೋದಿಲ್ಲ ಪ್ಲಾಸ್ಟರ್ ಮಾಡಿದರೆ. ಈ ಹಳ್ಳಿ ಭಾಗದಲ್ಲಿ, ಗ್ರಾಮೀಣ ಭಾಗದಲ್ಲಿ ನಮ್ಮ ಹಳೆಯ ಕಾಲದ ಕುರಿ ಕಾಯೋರು ಮಾಡ್ತಿದ್ರಲ್ಲ, ಆ ಥರ ಮಾಡಿದರೆ ಏನಾಗುತ್ತೆ, ಕಟ್ಟಿರುವಂಥ ಏನು ಕಟ್ತೀವಿ ಅದು ಸ್ವಲ್ಪ ಲೂಸ್ ಆದರೆ ಅಲ್ಲಿ ಇರುವಂಥ ನೋವು ಕ್ಲಿಯರ್ ಆಗಲಿಕ್ಕೆ ತುಂಬ ಕಷ್ಟ ಆಗುತ್ತೆ. ಸೊ POP ಪ್ಲಾಸ್ಟರ್ ಆದರೆ ಏನಾಗುತ್ತೆ, ಯಾವುದೇ ಥರ ಕಟ್ಟು ಆಗೋದಿಲ್ಲ ಮತ್ತು ಕ್ವಾಲಿಟಿನೂ ಚೆನ್ನಾಗಿ ಬರುತ್ತೆ. ಸೊ ಹೀಗಾಗಿ ಯಾರಾದರೂ ಹೆಚ್ಚಿನ ಇನ್ನೊಂದು ತಮ್ಮಲ್ಲಿ ಏನಾದರೂ ಆ ಥರ ಆದರೆ ದಯವಿಟ್ಟು ಎಲ್ಲರೂ POP ಮಾಡಿ. ಆ POP ಮಾಡಬೇಕಾದ್ರೆ ಏನೇನು ಸಾಮಗ್ರಿಗಳು ಬೇಕು, ಕಳೆದ ಎಷ್ಟೋ ವಿಡಿಯೋಗಳನ್ನ ನಾನು ಹಾಕಿದ್ದೇನೆ. ಹೀಗಾಗಿ ಈ ಥರ ಮಾಡೋದ್ರಿಂದ ಪರ್ಫೆಕ್ಟಾಗಿ ಕಾಲು ಡೊಂಕಾಗದೆ ವ್ಯವಸ್ಥಿತವಾಗಿ POP ಮಾಡಿ ಪ್ಲಾಸ್ಟರ್ ಮಾಡ್ಬೋದು. ಸೊ ಅದಕ್ಕೆ ಹೆಚ್ಚಿನ ಮಾಹಿತಿ, ಸಣ್ಣ ಪುಟ್ಟ ಚಿಕ್ಕ ಮರಿಗೆಲ್ಲ ಇದನ್ನು ಪ್ರತಿಯೊಬ್ಬರು ಡಾಕ್ಟ್ರೇ ಬಂದು ಮಾಡಬೇಕಂತ ಏನಿಲ್ಲ. ನಾವು ಎಲ್ಲದರಲ್ಲೂ ಡಾಕ್ಟ್ರ್ ಮೇಲೆ ಡಿಪೆಂಡ್ ಆದರೆ ಏನಾಗುತ್ತೆ, ಸೊ ಒಂದು ಸಲ ಡಾಕ್ಟ್ರ್ ಅವೈಲೇಬಿಲಿಟಿ ಇರೋದಿಲ್ಲ. ಒಂದು ವೇಳೆ ರಾತ್ರಿ ಹೊತ್ತು ಏನಾರು ಆದರೆ ಅವತ್ತು ಡಾಕ್ಟ್ರ್ ಯಾರೂ ಬರಲಿಲ್ಲ ಅಂದರೆ ಬೆಳಗಾಗೋದ್ರಲ್ಲಿ ಬಾವು ಬಂದುಬಿಡುತ್ತೆ. ಆ ಥರ ಎಷ್ಟೋ ಸಿಚುವೇಷನನ್ನು ನಾನು ಕಂಡಿದ್ದೀನಿ. ಸೊ ಅದಕ್ಕೆ ನಾವಿಲ್ಲಿ ನೇರವಾಗಿ ಪ್ರತಿಯೊಂದನ್ನು ನಾವೇ ಎಕ್ಸ್ಪೆರಿಮೆಂಟ್ ಮಾಡಿದ್ರೆ ಏನಾಗುತ್ತೆ, ಸೊ ಅದನ್ನು ಇಲ್ಲಿ ಖರ್ಚನ್ನು ತಡಿಬೋದು.
ಜೊತೆಗೆ ನಮಗೂ ಅನುಭವ ಆದಂಗೆ ಆಗುತ್ತೆ. ಎಲ್ಲ ಇಲ್ಲಿ ಮತ್ತೊಬ್ಬರ ಮೇಲೆ ಡಿಪೆಂಡ್ ಆಗಬಾರ್ದು ಅನ್ನೋ ಉದ್ದೇಶಕ್ಕಾಗಿ ನಾನು ಇಲ್ಲಿವರೆಗೆ ಕುರಿ ಸಾಗಾಣಿಕೆಯಲ್ಲಿ ಏನು ಬೇಕು ಎಲ್ಲವನ್ನು ನಾನೇ ಕಲಿತು ನಾನೇ ಪ್ರಿಪೇರ್ ಮಾಡಿ ಮಾಡೋವಂಥದ್ದು ಹವ್ಯಾಸ ನಂದು. ಸೊ ಹೀಗಾಗಿ ಈ ಥರ ಎಲ್ಲರೂ ಕಲೀಲಿ ಅಥವಾ ಇದು ಎಲ್ಲರಿಗೂ ಅನುಭವ ಬರಲಿ ಅನ್ನೋ ಉದ್ದೇಶಕ್ಕಾಗಿ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಹೆಚ್ಚಿನ ಮಾಹಿತಿಗೆ ಏನಾದರೂ ಕಮೆಂಟ್ಸ್ ಇದ್ದರೆ ಕಮೆಂಟ್ ಮುಖಾಂತರ ತಿಳಿಸಿ. ಈ ಮೌರ್ಯ ಪಶುವೇದ ಅಕಾಡೆಮಿ ಅನ್ನುವಂಥ ಸಂಸ್ಥೆಯನ್ನು ಬೆಳೆಸಿ ಉಳಿಸಿ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಕೊಡೋಕ್ಕೆ ಇಷ್ಟಪಡ್ತೀನಿ. ಇಷ್ಟು ಹೇಳಿ ನಾನು ಎರಡು ಮಾತಿಗೆ ವಿರಾಮ ಹೇಳ್ತೀನಿ. ಧನ್ಯವಾದ.